ಒಂದ ಅಂದ್ರೆ ಸಾಲ ಮಾಡಿರೋದು ಯಾವುದೇ ಒಂದ ಕೆಟ್ಟ ಚಟಕ್ಕಾಗ್ಲಿ ಕೆಟ್ಟ ದೃಷ್ಟಿಯಿಂದ ಯಾವ್ದು ಇನ್ನೊಂದು ಏನು ಕಳ್ಕೊಂಡಿಲ್ಲ ರೀ. ಮಕ್ಕಳ ಎಜುಕೇಶನ್ಗೋಸ್ಕರ ಸಾಲ ಮಾಡಿದೀನಿ. ಮಕ್ಕಳು ಉನ್ನತ ಒಂದು ಟಾಪ್ ಲೆವೆಲ್ ಎಜುಕೇಶನ್ ಮಾಡ್ತಾ ಇದಾರೆ. ಬಟ್ ನನಗೆ ಇದೊಂದು ಈ ಸಾಲದ ಒತ್ತಡದಿಂದ ಸಾಕಷ್ಟು ಸಮಸ್ಯೆಗಳಾಗಿ ನನಗೆ ಸರ್ ಓಪನ್ ಹೇಳ್ಕೊಳ್ರಿ ಸರ್. ನೀವು ಕ್ಲಾಸಿಗೆ ಅಟೆಂಡ್ ಆಗಿದ್ರಾ? ನಾನು ಈಗ ರೆಗ್ಯುಲರ್ ಈ ಗುರುಜಿ ಅವ್ರ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದೀನಿ ಮೇಡಮ್. ಅದೇ ಓಪನ್ ಟೆಕ್ನಿಕ್ ಅಂತ ಹೇಳಿದ್ನಲ್ಲ ಸರ್. ಹಾ ಇವಾಗ ಹೇಳಿದ್ರಿ ಮೇಡಮ್, ಅದು ಬೇರೆ ಕ್ಲಾಸ್ ಅಲ್ಲಿ ಕೇಳಿದ್ದೀರಿ. ಅದನ್ನು ಮಾಡ್ಕೊಳ್ಳಿ, ಡೈಲಿ ಬರೀರಿ. ನನ್ನ ಸಮೃದ್ಧಿಯಾದ ನನ್ನ ಸಂಪತ್ತಿಗೆ ಥ್ಯಾಂಕ್ಸ್ ಅಂತ ಹೇಳಿ ದಿನಾ ಬರಿತಾ ಬರ್ರಿ. ಯಾವ್ದೋ ಒಂದು ಮೂಲದಿಂದ ನಿಮಗೆ ಹಣ ಬರುತ್ತೆ. ನಾನು ಎವ್ರಿ ಡೇ ದೇವರಿಗೆ ಪ್ರೇಯರ್ ಮಾಡ್ಬೇಕಾರೆ ಎಲ್ಲಾ ಬ್ರಹ್ಮಾಂಡ ಎಲ್ಲಾ ಇಟ್ಕೊಂಡು ಎಲ್ಲಾ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಧನ್ಯವಾದ ನಾನು ಹೇಳ್ತಾನೆ ಇರ್ತೀನಿ. ಬಟ್ ಬರ್ದಿಲ್ಲ ರೀ ಮೇಡಮ್. ನಾನು ಇವತ್ತು ನೀವು ಬರೀದೆ ನಿಮ್ಮ ಇಂದ ತಿಳ್ಕೊಂಡೇರಿ. ಆದ್ರೆ ಈ ಒಂದು ಸಾಲದ ಒತ್ತಡದಿಂದ ಹೊರಗೆ ಬರ್ಬೇಕಾಯ್ತು ಮೇಡಮ್, ಇಷ್ಟೇ ರೀ. ಇಲ್ಲ, ನೀವ್ ಅದನ್ನ ಬಿಟ್ಬಿಡ್ರಿ. ನನಗೆ ಸಾಲದ ಒತ್ತಡ ಇದೆ, ಇದು ಸಮಸ್ಯೆ ಅಂತೇಳಿ ಅದ್ರ ಕಡೆ ಹೋಗ್ಬೇಡ್ರಿ. ಅದರಿಂದ ಹೊರಗಡೆ ಬಂದಿದ್ದೀನಿ ಅಂತೇಳಿ ದಿನಾ ಅನ್ಕೊಂತ ಬರ್ರಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಹಾ ರೀ ಮೇಡಮ್. ಓಕೆ ಸರ್.